ಅಲ್ಲ. ಸರ್ ಇಲ್ಲ, ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ, ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ, ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ, ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು, ಅವರು ಹೇಳ್ಬೇಕಾಯ್ತು. ಪರಿಹಾರ ಏನು ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀರಿ ಏನು ಅಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ರು. ಅದರಲ್ಲಿ ನೋಡಿ, ಅವ್ರ ಸ್ಟೇಟ್ಮೆಂಟ್ ಅಲ್ಲೂ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನೆ ಅವನು. ಮಾನ್ಯ ಅಧ್ಯಕ್ಷ, ಸ್ಟೇಟ್ಮೆಂಟ್ ಅಲ್ಲಿ ಅಧ್ಯಕ್ಷ ದಯಮಾಡಿ ಏನೋ ಇಲ್ಲ, ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ ನಿಯಮದಲ್ಲೇ ಇದೆ, ನಿಮ್ ನಿಯಮದಲ್ಲೇ ಇದೆ, ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು, ನಿಯಮದಲ್ಲೇ ಇದೆ. ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಕೊಡಂಗಿಲ್ಲ ಚರ್ಚೆಗೆ ಸರ್ಕಾರ ತಯಾರಿದೆ. ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಅವಧಿ ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ. ಈ ಸರ್ಕಾರದ ಆದ್ಯತೆ ಅಂತ ಅವ್ರು ಹೇಳಿ.